ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಸ್ವರ್ಣ ಗೌರಿ ವ್ರತ ಇದೆ. ಮತ್ತು 12 ಗಂಟೆವರೆಗೂ ಪೂಜೆಯನ್ನು ಮಾಡ್ಕೋಬೋದು. ಒಂದು ಸ್ವರ್ಣ ಗೌರಿ ವ್ರತದ ಹಿನ್ನೆಲೆ ಏನು ಮತ್ತು ಈ ಒಂದು ವ್ರತದ ಕಥೆ ಏನು ಅನ್ನೋದನ್ನು ನೋಡೋಣ. ಮತ್ತು ಮಹಿಳೆಯರು ಇದನ್ನು ಏನಕ್ಕೆ ಆಚರಣೆ ಮಾಡ್ತಾರೆ ಮತ್ತು ಮಹಿಳೆಯರು ಯಾಕೆ ಈ ಒಂದು ವ್ರತವನ್ನು ಅತ್ಯಂತ ಶ್ರದ್ಧೆ ಮತ್ತು ಇಷ್ಟದಿಂದ ಕೂಡ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಈ ಗೌರಿ ಹಬ್ಬದ ಸಮಯದಲ್ಲೇ ಗಣೇಶನ ಹಬ್ಬ ಕೂಡ ಬರೋದ್ರಿಂದ ಇದನ್ನು ಗೌರಿ ಗಣೇಶ ಹಬ್ಬ ಅಂತ ಕೂಡ ಕರೀತಾರೆ ನೋಡ್ರಿ. ಅದರಲ್ಲೂ ಮಹಿಳೆಯರು ಏನಪ್ಪ ಅಂದರೆ ಸಾಮಾನ್ಯವಾಗಿ ಸ್ವರ್ಣಗೌರಿ ವ್ರತವನ್ನು ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಾರೆ. ಈ ಒಂದು ಸ್ವರ್ಣಗೌರಿ ವ್ರತೆಯ ಪೌರಾಣಿಕ ಕಥೆಯನ್ನು ಈ ಭಾದ್ರಪದ ಮಾಸದ ಆರಂಭದೊಂದಿಗೆ ಗೌರಿ ಹಬ್ಬ ಬರ್ತದೆ ನೋಡ್ರಿ. ಈ ಸಂದರ್ಭದೊಳಗೆ ಮಳೆಯಿಂದ ನೆಂದಂಥ ದರೆ ಏನಪ್ಪ ಅಂತಂದ್ರೆ ಹಸಿರನ್ನು ಹೊತ್ತು ಬೆಳೆಯನ್ನು ಹೊರತರುತ್ತೆ. ಹಾಗಂತಾನೆ ಗೌರಿ ಪ್ರಕೃತಿ ಮಾತೆಯ ಸಂಕೇತ. ಈ ಕಾರಣ ನೋಡ್ರಿ ಗೌರಿಗೆ ಹಸಿರು ಸೀರೆಯನ್ನು ಉಡಿಸಿ ಸಂತಾನದಾತೆ ಎಂದು ಪೂಜೆಯನ್ನು ಮಾಡ್ತಾರೆ. ಪುರಾಣ ಕಥೆ ಪ್ರಕಾರ ಏನಪ್ಪ ಅಂದ್ರೆ ಗೌರಿಯ ಸಂತಾನ ಸುಬ್ರಹ್ಮಣ್ಯ ಮತ್ತು ಗಣಪತಿ. ಶಿವನ ಗಣಗಳ ನಾಯಕನೇ ಗಣಪತಿ ನೋಡ್ರಿ. ಇವನು ಇಚ್ಛಾಶಕ್ತಿಯ ಪ್ರತೀಕ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಗೌರಿ ಗಣೇಶರ ಆರಾಧನೆಯಿಂದ ನಮ್ಮೊಳಗಿನ ಒರಟು ಗುಣಗಳನ್ನು ಗೆಲ್ಲುವಂಥ ಇಚ್ಛಾಶಕ್ತಿ ವೃದ್ಧಿ ಆಗುತ್ತೆ ಅಂತ. ಮತ್ತು ಸುಬ್ರಹ್ಮಣ್ಯ ಅಂದರೆ ಬ್ರಹ್ಮಜ್ಞಾನಿಯ ಸ್ಥಿತಿಯನ್ನು ಪಡೆಯಲು ಅನುಕೂಲವಾಗುತ್ತೆ ಅನ್ನೋ ಒಂದು ರೀಸನ್ ಐತೆ ನೋಡ್ರಿ. ಇನ್ನೊಂದು ಏನಪ್ಪ ಅಂದರೆ ಗೌರಿ ನಿರಾಕಾರ ಸ್ವರೂಪಿಣಿ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಗೌರಿ ಅಂತಂದ್ರೆ ಸುವರ್ಣ ಅಥವಾ ಬಿಳಿ ಬಣ್ಣ ಉಳ್ಳವಳು ಅಂತ ಅರ್ಥ. ಈ ಶ್ಯಾಮಲ ವರ್ಣನೆಯಾದ ಪಾರ್ವತಿ ನೋಡ್ರಿ ಶ್ರದ್ಧಾಭರಿತ ಸಾಧನೆಯಿಂದ ಈ ಒಂದು ಗೌರವ ವರ್ಣವನ್ನು ಪಡೆದ್ಲು ಅಂತ ಒಂದು ಕತೆ. ಮತ್ತು ಸಾಧನೆ ಏನಂತಂದ್ರೆ ಈ ಒಂದು ಚಿತ್ತ ಶುದ್ಧಿಯ ಸಂಕೇತ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂದ್ರೆ ಆತ್ಮ ಪರಮಾತ್ಮನ ಸಮ್ಮಿಲನಕ್ಕೆ ಕಾರಣವಾಗಿದೆ ಅಂತ. ಹಾಗಂತಲೇ ಗೌರಿ ನಿತ್ಯ ಸುಮಂಗಲಿ ಭಾಗ್ಯದಾತಿಯಾಗಿ ಆರಾಧಿಸಲ್ಪಡ್ತಾಳೆ. ಗೌರಿ ಹಬ್ಬವನ್ನು ನೋಡ್ರಿ ಗಣೇಶ ಚತುರ್ಥಿ ಹಿಂದಿನ ದಿನ ಪ್ರತಿ ಸರಿನೂ ಆಚರಣೆ ಮಾಡ್ತಾರೆ. ಈ ಹಬ್ಬ ಏನಪ್ಪ ಅಂದರೆ ಗಣೇಶನ ತಾಯಿ ಎಂದು ಪೂಜಿಸಲ್ಪಡುವ ಗೌರಿ ಏನಪ್ಪ ಅಂದರೆ ಗೌರಿ ಆಚರಣೆಗಳನ್ನು ಸಂಕೇತಿಸುತ್ತೆ. ಇದನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸ್ತಾರೆ. ಮತ್ತು ಕರ್ನಾಟಕ, ತಮಿಳುನಾಡು ಬೇರೆ ಭಾಗದಲ್ಲಿ ಕೂಡ ಇದು ಪ್ರಚಲಿತವಾಗಿರುವಂಥ ಹಬ್ಬ ಅಂತಲೇ ಹೇಳ್ಬೋದು. ಇದು ಉತ್ತರ ಭಾರತದ ಮಧ್ಯದೊಳಗೂ ಕೂಡ ಕೆಲವು ಕಡೆ ತುಂಬ ಕಟ್ಟುನಿಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಮತ್ತು ಹರಿತಾಲಿಕ ಅಂತ ಪೂಜೆ ಕರೀತಾರೆ. ಅಲ್ಲೆಲ್ಲ ಇದನ್ನು ಗೌರಿ ಹಬ್ಬವನ್ನು ಹರಿತಾಲಿಕ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಹರಿತಾಲಿಕ ವಿಡಿಯೋ ಹೋದ ವರ್ಷ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ ಇನ್ಫಾರ್ಮೇಷನ್. ಗಣೇಶನ ತಾಯಿ ಮತ್ತು ಶಿವನ ಪತ್ನಿ ಗೌರಿ ತನ್ನ ಭಕ್ತರಿಗೆ ಏನಪ್ಪ ಅಂದ್ರೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುವ ಸಲುವಾಗಿ ಭಾರತದಾದ್ಯಂತ ಆಕೆ ಪೂಜಿಸಲ್ಪಡ್ತಾಳೆ. ಗೌರಿ ಏನಂದ್ರೆ ಆದಿಶಕ್ತಿ ಮತ್ತು ಮಾಯನ ಅವತಾರ ಅನ್ನುವಂಥ ನಂಬಿಕೆ ಐತೆ ನೋಡ್ರಿ. ಗೌರಿ ಶಿವನ ಶಕ್ತಿ. ಯಾವುದೇ ವಿವಾಹಿತ ಮಹಿಳೆ ತನ್ನ ಹೆತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ 3ನೇ ದಿವಸ ತದಿಗೆ ದಿನ ಅಂದರೆ ಈ ದಿನ ಗೌರಿ ಮನೆಗೆ ಬರ್ತಾಳೆ ಅಂತ ನಂಬಿಕೆ. ಮರುದಿನ ಗೌರಿಯ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ ಅಂತ ನಂಬಿಕೆ ನೋಡ್ರಿ. ದೇವಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಸ್ವರ್ಣಗೌರಿ ವ್ರತವನ್ನು ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ. ಗೌರಿ ವಸಂತ ಮತ್ತು ರಕ್ಷಣೆ, ಫಲವತ್ತತೆ, ಸುಗ್ಗಿ, ಸೌಂದರ್ಯ, ಹಾಸ್ಯ, ತಾರುಣ್ಯ, ಸಮಾನತೆ ಒಂದು ಪ್ರತೀಕ ಅಂತಲೇ ಹೇಳ್ಬೋದು. ಆಕೆಯ ಎಲ್ಲ ಚಿಹ್ನೆಗಳನ್ನು ನೋಡ್ರಿ ಚಿನ್ನದ ಬಣ್ಣದ ವಸ್ತುಗಳು, ಹಾಲು, ಕನ್ನಡಿ, ಸಿಂಹಗಳು ಈ ಒಂದು ಫಲವತ್ತಾದ ಹಿಂದೂ ದೇವಿಯ ವಸಂತ ಕಾಲದ ಯುವ ಸೌಂದರ್ಯ ಮತ್ತು ಮೃದುತ್ವವನ್ನು ನಮ್ಮ ಜೀವನದೊಳಗೆ ವಿಸ್ತರಿಸುತ್ತೆ ಅಂತ ಒಂದು ನಂಬಿಕೆ ನೋಡ್ರಿ. ಗೌರಿಯು ಎಲ್ಲ ಮನುಷ್ಯರ ಒಂದು ಅಗತ್ಯತೆ, ಶುಭಾಶಯಗಳಿಗೆ ಸಹಾನುಭೂತಿಯನ್ನು ಹೊಂದಿರ್ತಾಳೆ ಅಂತ ಒಂದು ನಂಬಿಕೆ. ಹೀಗಾಗಿ ಪ್ರತಿ ವರ್ಷ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಕಲಾಕೃತಿಗಳಲ್ಲಿ ನೋಡ್ರಿ ಗೌರಿಯ ಸುಂದರ ಒಂದು ಮುಖವನ್ನು ಇದನ್ನು ತಯಾರು ಮಾಡಿರ್ತಾರೆ. ಮತ್ತು ಕ್ಷೀರ ಸಮುದ್ರದಿಂದ ಜನಿಸಿದ್ದು ಮತ್ತು ಅವಳ ಹೆಸರು ಚಿನ್ನದವಳು ಅಂತಲೇ ಅನುವಾದ ಮಾಡಿರ್ತಾರೆ ಕೆಲವು ಕಡೆ. ಇನ್ನು ಸೂರ್ಯನೊಂದಿಗೆ ಸಂಪರ್ಕವನ್ನು ಇದು ಸೂಚಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದರ ಜೊತೆಗೆ ನೋಡ್ರಿ ಉತ್ತಮ ಭತ್ತದ ಬೆಳೆಯನ್ನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಆಕೆಗೆ ಭತ್ತವನ್ನು ನೀಡಲಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಪಾರ್ವತಿ ದೇವಿಯ ನೋಡ್ರಿ ಅಭಿವ್ಯಕ್ತಿಗಳಲ್ಲಿ ಗೌರಿ ದೇವತೆ ಒಂದು ದೈವಿಕ ಶಕ್ತಿ, ತಾಯಿ ದೇವತೆ ಅಂತಲೇ ಹೇಳ್ಬೋದು. ಅವಳ ಪತಿ ಶಿವನಿಗೆ ಏನಪ್ಪ ಅಂದ್ರೆ ಪರಿಪೂರ್ಣ ಹೆಂಡತಿ ಅಂತಲೇ ಪರಿಗಣಿಸಲಾಗಿದೆ. ಹಾಗಾಗಿ ಶುದ್ಧತೆ, ಕಠಿಣತೆಯ ಸ್ಪಷ್ಟ ನಿರೂಪಣೆ ಈ ಗೌರಿ ದೇವಿಯಲ್ಲಿ ಇರುತ್ತೆ. ಶಿವನನ್ನು ಮದುವೆಯಾಗಲು ಈಕೆ ಏನಪ್ಪ ಅಂದರೆ ಅತ್ಯಂತ ತೀವ್ರವಾದ ಒಂದು ತಪಸ್ಸು ಮಾಡಿರುವಂಥ ಕನ್ಯೆ ಅಂತಲೇ ಹೇಳ್ಬೋದು. ಗೌರಿ ಏನಂದ್ರೆ ತನ್ನ ಹಿಂದಿನ ಒಂದು ಉಗ್ರ ರೂಪ ಕಾಳಿ ದೇವತೆ ಇರ್ತಾಳಲ್ಲ ಆ ಒಂದು ಮುಕ್ತಾಯಗೊಂಡ ಬಳಿಕ ಕಪ್ಪು ಮೈಬಣ್ಣವನ್ನು ತೊಡೆದು ಹಾಕಲು ತೀವ್ರವಾದಂಥ ಒಂದು ತಪಸ್ಸನ್ನು ಮಾಡಿ ಶಿವನನ್ನು ಮೋಹಿಸಿ
ಮದುವೆ ಆಗಲು ಪ್ರಯತ್ನಿಸಿದ್ಲು ಅಂತ ಕಥೆಗಳಲ್ಲೇ ಐತಿ. ಇನ್ನೊಂದು ಕಥೆಯಲ್ಲಿ ಏನಂತಂದ್ರೆ ಪಾರ್ವತಿ ಏನಂದ್ರೆ ಮೊದಲು ಶಿವನನ್ನು ಮೋಹಿಸಲು ಪ್ರಯತ್ನಿಸಿದಳು. ಆದರೆ ಶಿವ ಏನಪ್ಪ ಅಂದ್ರೆ ಅವಳ ಕಪ್ಪು ಚರ್ಮವನ್ನು ಆಕರ್ಷಕ ಆಗಿಲ್ಲ ಅಂತ ದೂರ ಮಾಡಿದಂತೆ. ಬಳಿಕ ಕಾಡಿನಲ್ಲಿ ತೆರಳಿ ಪಾರ್ವತಿಯಲ್ಲಿ ಏನಪ್ಪ ಅಂದ್ರೆ ತುಂಬ ಕಠಿಣವಾದ ಜೀವನವನ್ನು ನಡೆಸ್ತಾ ಇದ್ಲು. ಆನಂತರ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ಏನು ಮಾಡಿದ್ಲು ಅಂದ್ರೆ ಪಾರ್ವತಿ ಏನಂದ್ರೆ ತನ್ನ ದೈಹಿಕ ಸ್ವಭಾವದ ಒಂದು ಪಾಂಡಿತ್ಯದ ಮೂಲಕ ಬ್ರಹ್ಮನ ಗಮನ ಸೆಳೆದು ಒಂದು ವರವನ್ನು ನೀಡಲು ನಿರ್ಧರಿಸಿದಂತೆ ಬ್ರಹ್ಮ ಈಕೆಗೆ. ಈ ವೇಳೆ ಶಿವನು ಏನಂದ್ರೆ ತನ್ನನ್ನು ಪ್ರೀತಿಸುವಂತೆ ಮತ್ತು ತನ್ನ ಒಂದು ಈ ಕಪ್ಪಾದ ಚರ್ಮವನ್ನು ತೆಗಿಬೇಕಂತ ಪಾರ್ವತಿ ಕೇಳ್ಕೊಂಡ್ಲಂತೆ. ಬಳಿಕ ಬ್ರಹ್ಮನ ನೋಡ್ರಿ ಕತ್ತಲೆಯನ್ನು ತೆಗೆದುಕೊಂಡು ಕಾಳಿ ದೇವಿಯನ್ನು ಸೃಷ್ಟಿಸಿದ. ಆ ನಂತರ ಪಾರ್ವತಿಗೆ ಚಿನ್ನದ ಚರ್ಮ ಅಂದರೆ ಚಿನ್ನದ ಚರ್ಮ ಸಿಕ್ಕ ಮೇಲೆ ಅವಳು ಗೌರಿ ದೇವಿ ಆಗ್ತಾಳೆ. ಅವಳ ಈ ಚಿನ್ನದ ಬಣ್ಣದಿಂದ ಅಕ್ಕಿ ಮತ್ತು ಧಾನ್ಯದ ಸಂಕೇತ ಆಗಿರ್ತಾಳೆ ನೋಡ್ರಿ. ಫಲವತ್ತತೆ ಮತ್ತು ದೇವತೆಯ ಪಾತ್ರವನ್ನು ಈ ಗೌರಿ ದೇವಿ ವಹಿಸ್ತಾಳೆ ಅಂತಲೇ ಹೇಳ್ಬೋದು ನೋಡ್ರಿ. ಶಿವನನ್ನು ಪೂಜೆಯನ್ನು ಮಾಡ್ತಿದ್ದಂತಹ ಗೌರಿ ಏನಪ್ಪ ಅಂದ್ರೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗೌರಿ ಪೂಜೆಗೆ ಪ್ರಮುಖ ಒಂದು ಆಚರಣೆ ಐತಿ. ವಿವಾಹಿತ ಮಹಿಳೆಯರು ಏನಂದ್ರೆ ಗೌರಿ ದೇವಿಯನ್ನು ಸಿಂಧೂರ ಅಥವಾ ಕುಂಕುಮದೊಂದಿಗೆ ತಮ್ಮ ಒಂದು ಸೌಭಾಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸದ್ಗುಣಶೀಲ ಗಂಡನನ್ನು ಪಡೆಯುವ ಸಲುವಾಗಿ ಅವಿವಾಹಿತ ಮಹಿಳೆಯರು ಕೂಡ ಗೌರಿ ದೇವಿಯನ್ನು ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಅಲ್ಲದೆ ಏನಪ್ಪ ಅಂದರೆ ಪುರಾಣಗಳ ಪ್ರಕಾರ ಗೌರಿಯು ದೈವಿಕ ತಾಯಿ ಮತ್ತು ಬ್ರಹ್ಮಾಂಡದ ಮೂಲ ಅಂತ ಪರಿಗಣನೆ ಮಾಡ್ತಾರೆ. ಈ ಒಂದು ಗೌರಿ ದೇವಿ ನೋಡ್ರಿ ಶಕ್ತಿ ದೇವತೆ ಮತ್ತು ಮಾತೃದೇವತೆ, ರಾಜರಾಜೇಶ್ವರಿ ಗೌರಿ ದೇವತೆ, ತ್ರಿಪುರ ಸುಂದರಿ ದೇವಿ ಮುಂತಾದ ವಿವಿಧ ಒಂದು ಅಭಿವ್ಯಕ್ತಿಗಳನ್ನು ಹೊಂದಿರುವಂಥ ದೇವಿಯನ್ನು ಪೂಜೆಯನ್ನು ಮಾಡ್ಲಾಗತ್ತೆ ನೋಡ್ರಿ. ಇದಿಷ್ಟೇನಪ್ಪ ಅಂತಂದ್ರೆ ಗೌರಿ ದೇವಿಯ ಒಂದು ಕತೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಫಾಲೋ ಅಪ್ ಮಾಡ್ತಾರೆ ಗೌರಿಯನ್ನು ಪೂಜೆ ಮಾಡೋರು. ಈ ಒಂದು ಗೌರಿ ದೇವಿಯ ಮಾಹಿತಿ ಇಷ್ಟ ಆಗೈತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಗಣೇಶನಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಮತ್ತು ಹಾಕ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.